ನಮಸ್ಕಾರ, ನನ್ನ ಹೆಸರು ಅನಿತಾ ಅಂತ. ನಾನು ಚಿಕ್ಕಮಗಳೂರಿನ ಗರ್ಲ್ಸ್ ಗವರ್ಮೆಂಟ್ ಜೂನಿಯರ್ ಕಾಲೇಜ್ ಬಸವನಹಳ್ಳಿನಲ್ಲಿ ಇಂಗ್ಲಿಷ್ ಟೀಚರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ನನಗೆ ಕನ್ನಡದಲ್ಲಿ ತುಂಬಾ ಆಸಕ್ತಿ, ಸಾಹಿತ್ಯಾಭಿಮಾನಿ ನಾನು. ಹಾಗಾಗಿ ನಾನು ಕನ್ನಡ MA ಮಾಡ್ಕೊಂಡಿದ್ದೀನಿ. ಅದರಲ್ಲಿ ನಾನು ಬೇಂದ್ರೆಯವರ ಅವರ ಸಬ್ಜೆಕ್ಟ್ ಒಂದು ಪತ್ರಿಕೆ ಅವ್ರದ್ದು ಇತ್ತು. ಸೊ ಬೇಂದ್ರೆ ಅವ್ರನ್ನ ಸ್ವಲ್ಪ ಓದ್ಕೊಂಡಿದ್ದೀನಿ. ನನಗೆ ಬೇಂದ್ರೆ ಕನ್ನಡದ ಕವಿಗಳಲ್ಲಿ ತುಂಬಾ ಇಷ್ಟವಾದ ಕವಿ ಬೇಂದ್ರೆ. ಈ ವರ್ಷದ ಒಂದು ವಿಶೇಷ ಅಂದ್ರೆ ಬೇಂದ್ರೆಯವರ ಈ ವರ್ಷದ ಹುಟ್ಟುಹಬ್ಬದ ದಿನದಂದು ನಮ್ಮದೇ ಕಾಲೇಜಿನ ಕನ್ನಡ ಉಪನ್ಯಾಸಕರಾದಂತಹ ಡಾಕ್ಟರ್ HS ಸತ್ಯನಾರಾಯಣ ಸರ್ ಅವರು ಬರೆದಿರುವಂತಹ ಒಂದು ಬೇಂದ್ರೆಯವರಿಗೆ ಸಂಬಂಧಪಟ್ಟಂತಹ ಒಂದು ಪುಸ್ತಕ ಅಂಬಿಕಾತನೆಯ ದತ್ತನ ಹಾಡ ಬೆಳದಿಂಗಳ ನೋಡ ಅನ್ನುವಂತಹ ಉತ್ತಮ ಪುಸ್ತಕ ಆ ದಿನ ಬಿಡುಗಡೆ ಆಗಿದ್ದು. ಅದು ಆ ಪುಟ್ಟ ಕಾರ್ಯಕ್ರಮದಲ್ಲಿ, ಪುಸ್ತಕದ ಬಿಡುಗಡೆಯ ಪುಟ್ಟ ಕಾರ್ಯಕ್ರಮದಲ್ಲಿ ನಾನು ಪಾಲ್ಗೊಂಡಿದ್ದು ನನಗೆ ತುಂಬಾ ಖುಷಿ ಕೊಟ್ಟಂತ ವಿಚಾರ ಅಂತ ಹೇಳಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಅದ್ರ ಜೊತೆಗೆ ನಾನು ಈ ಪುಸ್ತಕದ ಸಣ್ಣ ಪರಿಚಯ ಮಾಡ್ಕೊಡ್ಲಿಕ್ಕೆ ಬಯಸ್ತಾ ಇದ್ದೀನಿ. ಈ ಪುಸ್ತಕ ಎಷ್ಟು ಚೆನ್ನಾಗಿದೆ ಅಂದ್ರೆ ಇದರಲ್ಲಿ ಬೇಂದ್ರೆಯವರ ಜೀವನಕ್ಕೆ ಸಂಬಂಧಪಟ್ಟಂತಹ ಸುಮಾರು 101 ಪುಟ್ಟ ಪುಟ್ಟ ಸಂಗತಿಗಳನ್ನ ಬಹಳ ಸ್ವಾರಸ್ಯಕರವಾಗಿ ನಮ್ಮ ಸತ್ಯನಾರಾಯಣ ಸರ್ ಅವರು ಇದರಲ್ಲಿ ಮೂಡಿಸ್ಕೊಟ್ಟಿದ್ದಾರೆ. ಈ ಪುಸ್ತಕ ಓದ್ತಾ ಇದ್ರೆ ನಿಜವಾಗ್ಲೂ ಅದನ್ನ ನಿಲ್ಸಕ್ಕೆ ಮನ್ಸು ಬರಲ್ಲ. ಒಂದ್ಸಲ ಕಂಪ್ಲೀಟ್ ಓದ್ಬಿಡೋಣ, ಇನ್ನೊಂದು ವಿಷಯ ತಿಳ್ಕೊಳ್ಳೋಣ, ಬೇಂದ್ರೆಯವ್ರ ಬಗ್ಗೆ ಇನ್ನೊಂದು ವಿಷಯ ತಿಳ್ಕೊಳ್ಳೋಣ ಅನ್ನೋಂತಹ ಆಸಕ್ತಿನ ಅದು ಇನ್ನೂ ನಮ್ಮ ಆಸಕ್ತಿನ ಹೆಚ್ಚಿಸ್ತಾ ಹೋಗುತ್ತೆ ಅಂತ ನನ್ನ ಅನಿಸಿಕೆ ಈ ಪುಸ್ತಕ ಓದುವಾಗಿದ್ದು. ಹಾಗೆ ನಮ್ಗೆ ಯಾವುದೇ ಒಂದು ಕಾವ್ಯ ಅಥವಾ ಕವನವನ್ನು ಓದಿದಾಗ ಜಸ್ಟ್ ನಾವು ಆ ಕವನ ಅಷ್ಟೇ ಓದ್ಕೊಂಡು ಅರ್ಥ ಮಾಡ್ಕೊಳ್ಳೋದಕ್ಕಿಂತ ಆ ಕವನವನ್ನ ಬರೆದಿರುವಂತಹ ಕವಿಯ ಆ ಸಂದರ್ಭ ಹಾಗೆ ಆ ಕವಿಯ ಮನಸ್ಥಿತಿ ನಮ್ಗೊಂದ್ ಸ್ವಲ್ಪ ತಿಳಿದಿದ್ರೆ ಆ ಕವನ ಇನ್ನಷ್ಟು ನಮ್ಗೆ ಹತ್ತಿರವಾಗುತ್ತೆ. ಆ ಕವನವನ್ನ ಆ ಕವಿ ರಚಿಸಿದಾಗಿನ ಸಂದರ್ಭಕ್ಕೆ ಅಥವಾ ಆ ಕವಿಯ ಜ್ಞಾನದ ಮಟ್ಟಕ್ಕೆ ಸ್ವಲ್ಪ ನಾವು ಹತ್ರಕ್ಕೆ ಹೋಗ್ತೀವೇನೋ ಅಂತ ನನ್ನ ಅನಿಸಿಕೆ. ಉದಾಹರಣೆಗೆ ಬೇಂದ್ರೆಯವ್ರದೇ ಒಂದು ಕವನ ನಮ್ಗೆಲ್ಲ ಗೊತ್ತಿದೆ, ನೀ ಹಿಂಗ ನೋಡಬೇಡ ನನ್ನ. ಎಷ್ಟು ಚೆನ್ನಾಗಿದೆ ಕವನ. ಸೊ ಅದನ್ನ ಕೆಲವರು ಆ ಕವಿಯ ಭಾವವನ್ನ ಅಥವಾ ಅವರ ಮನಸ್ಥಿತಿಯನ್ನ ಅಥವಾ ಕವಿತೆಯಲ್ಲಿರುವಂತಹ ಭಾವವನ್ನ ಅಪಾರ್ಥ ಮಾಡ್ಕೊಂಡು ಅದೊಂದು ಪ್ರಣಯ ಗೀತೆ ಅನ್ನೋ ತರ ಆಡೋದನ್ನ ಎಷ್ಟು ಸಲ ನಾವು ಕೇಳಿದೀವಿ. ಸೊ ಆದ್ರೆ ನಿಜವಾಗ್ಲೂ ಅದು ಬೇಂದ್ರೆಯವ್ರನ್ನ ತಿಳ್ಕೊಂಡಿರೋರ್ಗೆ ಅಥವಾ ಆ ಕವನವನ್ನ ರಚಿಸಿದಾಗಿನ ಸಂದರ್ಭ ನಮ್ಗೆ ಗೊತ್ತಿರೋರ್ಗೆ ಅದು ನಿಜವಾಗ್ಲೂ ಒಂದು ಶೋಕಗೀತೆ ಅನ್ನೋದು ಗೊತ್ತಿರುತ್ತೆ. ಆ ಶೋಕಗೀತೆನ ಪ್ರಣಯ ಗೀತೆ ತರ ಆಡೋದು ನಾವು ನೋಡಿದೀವಿ. ಸೊ ಹೀಗೆ ಇದನ್ನ ನೋಡಿದಾಗ ನನ್ಗೆ ಖಂಡಿತ ಅನ್ಸುತ್ತೆ ಸ್ವಲ್ಪ ನಾವು ಕವಿ ಬಗ್ಗೆ ಅಥವಾ ಕಾವ್ಯ ರಚನೆಯ ಸಂದರ್ಭದ ಬಗ್ಗೆ ಅಥವಾ ಅವರ ಮನಸ್ಥಿತಿಯ ಬಗ್ಗೆ, ಆ ಕಾವ್ಯ ರಚನೆಯ ಯಾವುದೇ ಒಂದು ಕಾವ್ಯ ರಚನೆಯ ಸಂದರ್ಭ ಅಥವಾ ಅವರ ಮನಸ್ಥಿತಿ ಬಗ್ಗೆ ತಿಳ್ಕೊಂಡಾಗ ಆ ಕವನ ನಮ್ಗೆ ಇನ್ನೂ ಅಷ್ಟು ಕವಿಯ ಮನಸ್ಸಿಂದ ಹೊರಬಂದಾಗ ಆಗಿರೋ ಅನುಭವಕ್ಕೆ ಹತ್ರ ಆಗ್ತೀವಿ ಅನ್ನೋ ಅಂತ ಭಾವನೆ ನಂದು. ಸೊ ಈ ನಿಟ್ಟಿನಲ್ಲಿ ಈ ಪುಸ್ತಕ ಎಷ್ಟು ಉಪಯುಕ್ತ ಆಗುತ್ತೆ ಅಂದ್ರೆ ನಮ್ಮ ಬೇಂದ್ರೆಯವರನ್ನ ಅವರ ಸ್ವಂತ ವಿಚಾರಗಳನ್ನ, ಹಲವಾರು ವಿಚಾರಗಳನ್ನ ಎಷ್ಟು ಖುಷಿಯಾಗಿ ತಿಳ್ಕೊಂಡು ನಮ್ಮ ಸಾಮಾನ್ಯವಾಗಿ ಶಿಕ್ಷಕರು ಅಥವಾ ಭಾಷಣಕಾರರು ಅಥವಾ ಸಾಹಿತ್ಯಾಭಿಮಾನಿಗಳು, ಜನರಲ್ ಆಗಿ ಹೇಳ್ಬೇಕಂದ್ರೆ ಸಾಹಿತ್ಯಾಭಿಮಾನಿಗಳು ಕಾವ್ಯವನ್ನ ಪ್ರೀತಿಸುವಂತವ್ರು ಆ ಕವಿಗೆ ತುಂಬಾ ಹತ್ತಿರವಾಗಿ ಅವರ ವಿಚಾರಗಳನ್ನ ಹೆಚ್ಚಾಗಿ ತಿಳ್ಕೊಂಡು ಕವಿಯ ಕವನಗಳನ್ನ ಇನ್ನಷ್ಟು ನಮ್ಮದಾಗಿಸ್ಕೋಬಹುದು ಅಥವಾ ಆ ಕವಿಯ ಮನಸ್ಸಿನ ಹತ್ತಿರಕ್ಕೆ ಏರ್ಲಿಕ್ಕೆ ಅವಕಾಶ ಮಾಡಿಕೊಡುತ್ತೆ ಈ ಪುಸ್ತಕ ಅಂತ ಅನ್ಕೊಳ್ತೀನಿ. ನಮ್ಮ ಸತ್ಯನಾರಾಯಣ ಸರ್ಗೆ ಬೇಂದ್ರೆಯವರಂದ್ರೆ ತುಂಬಾ ಪ್ರೀತಿ, ಅವರ ಇಷ್ಟವಾದ ಕವಿ ಅಂತ ನನಗೆ ಗೊತ್ತು. ಸೊ ಅವ್ರಿಗೊಂದು ಒಳ್ಳೆ ಅವಕಾಶ ಅವರ ಹುಟ್ಟುಹಬ್ಬದ ದಿನದಂದು ಬೆಳದಿಂಗಳ 101 ಪುಟ್ಟ ಪುಟ್ಟ ಬೆಳಕಿನ ಮಣಿಗಳ ಬೆಳಕಿನ ಹಾರ, ನನ್ನ ಈ ಹೆಸರು ಹೇಳ್ತಾ ಇರೋಗೆ ಬೆಳದಿಂಗಳ ನೋಡ ನಿಜವಾಗ್ಲೂ ಸತ್ಯನಾರಾಯಣ ಸರ್ ಹಾಕಿರುವಂತಹ ಬೆಳದಿಂಗಳ ಹಾರ ಅನ್ನೋ ಫೀಲ್ ನನಗೆ ಆಗ್ತಾ ಇದೆ. ಸೊ ಇದರಲ್ಲಿ ಹಲವಾರು ವಿಚಾರಗಳನ್ನ ನಮ್ಮ ಲೇಖಕರು ಎಷ್ಟು ಸ್ವಾರಸ್ಯವಾಗಿ ಹೇಳಿದ್ದಾರೆ ಅಂದ್ರೆ ಒಂದೊಂದನ್ನು ಓದ್ತಾ ಇದ್ರೆ ನನಗೆ ತುಂಬಾನೇ ಖುಷಿ ಕೊಡ್ತಾ ಇದೆ. ಬೇಂದ್ರೆಯವರ ಜೊತೆಲಿ ಇದೀವೇನೋ ಅಥವಾ ಸತ್ಯನಾರಾಯಣ ಸರ್ ಜೊತೆ ಬೇಂದ್ರೆಯವ್ರ ಮನೆಗೆ ಹೋಗಿದೀವೇನೋ ಅಥವಾ ಬೇಂದ್ರೆಯವರ ಒಡನಾಡಿಗಳ ತರ ನಾವು ಇದೀವೇನೋ ಅನ್ನೋ ಫೀಲ್ ಆಗ್ತಾ ಇದೆ. ಸೊ ಈ ಪುಸ್ತಕ ನಿಜವಾಗ್ಲೂ ತುಂಬಾ ಇಷ್ಟ ಆಗತ್ತೆ. ನಾನೊಂದು 2 ಪುಟ್ಟ ಪುಟ್ಟ ಸಂಗತಿಗಳನ್ನ ಓದ್ಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ನೋಡಿ, ನಮ್ಮ HS ಸತ್ಯನಾರಾಯಣ ಸರ್ ಬರೆದಿರುವಂತಹ ಅಂಬಿಕಾತನೆಯ ದತ್ತನ ಹಾಡ ಬೆಳದಿಂಗಳ ನೋಡ ಪುಸ್ತಕ ಇದೆ. ತುಂಬಾ ಚೆನ್ನಾಗಿದೆ. ಸೊ ಇದರಲ್ಲಿ 34ನೇ ಪೇಜಲ್ಲಿ ಒಂದು ವಿಷಯ ಇದೆ, ಒಂದು ಸಂಗತಿನ ನಾನು ಓದಲಿಕ್ಕೆ ಇಷ್ಟಪಡ್ತೀನಿ.
ಅದರ ಶೀರ್ಷಿಕೆ ಹೀಗಿದೆ: ಆ ಡೇಗ ಏನೈತಲ್ಲ ಅದಾ ಸಾಹಿತ್ಯ ನೋಡತಮ್ಮ. ಕವಿಗಳನ್ನು, ಲೇಖಕರನ್ನು ಸಾಹಿತ್ಯ ಎಂದರೇನು, ಕವಿತೆ ಎಂದರೇನು ಮುಂತಾದ ಪ್ರಶ್ನೆಗಳನ್ನು ಹೋದಲ್ಲಿ ಬಂದಲ್ಲಿ ಜನ ಕೇಳುತ್ತಾ ಇರುತ್ತಾರೆಂಬುದು ಸಾಮಾನ್ಯವಾದ ಸಂಗತಿ. ಕೇಳುವವರ ಗ್ರಹಿಕೆಯ ಮಟ್ಟವನ್ನು ಆಧರಿಸಿ ಬರಹಗಾರರು ಅಂತಹ ಪ್ರಶ್ನೆಗಳಿಗೆ ಸಾಧ್ಯವಾದಷ್ಟು ಅರ್ಥವಾಗುವಂತೆ ಉತ್ತರಿಸಲು ಪ್ರಯತ್ನಿಸುತ್ತಿರುತ್ತಾರೆ. ಧಾರವಾಡದ ಯೂನಿವರ್ಸಿಟಿ ಪಬ್ಲಿಕ್ ಸ್ಕೂಲ್ನಲ್ಲಿ ನಡೆದ ಶಿಬಿರವೊಂದರಲ್ಲಿ ಶಿಬಿರಾರ್ಥಿಗಳಿಗೆ ಬೇಂದ್ರೆಯವರೊಡನೆ ಊಟ ಮಾಡುವ ಅವಕಾಶ ಒದಗಿ ಬಂತು. ಊಟ ಮಾಡುತ್ತಿದ್ದಾಗ ರೋಣಾದಿಂದ ಶಿಬಿರಕ್ಕೆಂದು ಬಂದಿದ್ದ ಶ್ರೀ ಯಲ್ಲಪ್ಪ ಹಲ್ಕುರ್ಕಿಯವರು, ಸರ್, ಸಾಹಿತ್ಯ ಅಂದ್ರ ಏನ್ರಿ ಎಂದು ಬೇಂದ್ರೆಯವರನ್ನ ಪ್ರಶ್ನಿಸಿದರು. ಹುಬ್ಬೇರಿಸಿ ಅವರತ್ತ ನೋಡಿದ ಬೇಂದ್ರೆ, ನೀ ಯಾವ ಕಡೆಯವ ಎಂದರು. ನಾನು ಬೆಳವಲದ ಕಡೆಯವ್ರಿ. ನೀನು ಏನೇನು ಊಟ ಮಾಡ್ತಿ? ಬೇಂದ್ರೆಯವರ ಮರು ಪ್ರಶ್ನೆ. ಹಕ್ಕರಕ್ಕಿ, ಪುಂಡಿ ಪಲ್ಯ, ಖಾರ ಎಣ್ಣೆ, ಜ್ವಾಳದ ರೊಟ್ಟಿ, ಹುಳಿ ನುಚ್ಚು, ಕೆನಿ ಮೊಸರು, ಉಳ್ಳಾಗಡ್ಡಿ, ಮಜ್ಗಿ ಎನ್ನಲು, ಅದನ್ನು ಉಂಡ ಮೇಲೆ ಏನಾಕೈತಿ ಕೇಳಿದರು ಬೇಂದ್ರೆ. ಯಲ್ಲಪ್ಪ ಅವರು ಡೇಗ ಬರ್ತೈತಿ ಎಂದ್ರು. ಡೇಗ ಅಂದ್ರೆ ತೇಗು ಅಂತ ಬ್ರಾಕೆಟ್ ಅಲ್ಲಿ ಕೊಟ್ಟಿದಾರ. ಆ ಡೇಗ ಏನೈತಲ್ಲ ಅದೇ ಸಾಹಿತ್ಯ ನೋಡಾತಮ್ಮ. ನೀ ಏನೇನ್ ಓದಿ ಅರ್ಗಿಸ್ಕೊಳ್ತೀಯಲ್ಲ ಆ ಮ್ಯಾಲೆ ಅದರಿಂದ ಹೊರಹೊಮ್ಮೋ ವಿಚಾರನ ಸಾಹಿತ್ಯ ಅಂದಾರ ಎನ್ನುತ್ತಾ ಬೇಂದ್ರೆಯವರೆದ್ದು ಕೈ ತೊಳೆಯಲು ಹೋದರು. ಈ ಪುಸ್ತಕದಲ್ಲಿ 3ನೇ ಪುಟದಲ್ಲಿ ಒಂದು ವಿಷಯ ಇದೆ. ಕವಿ ಎನಿಸಿಕೊಳ್ಳಲು ಎಷ್ಟು ಕವಿತೆ ಬರೀಬೇಕು, ಇದು ಶೀರ್ಷಿಕೆ. ಬೇಂದ್ರೆಯವರನ್ನು ಎಷ್ಟೆಲ್ಲಾ ಜನ ಭೇಟಿಯಾಗುತ್ತಿದ್ದರು. ಭೇಟಿಯಾದವರೆಲ್ಲ ನಾನಾ ಬಗೆಯ ವಿಚಾರಗಳನ್ನು ಮಾತಾಡಿ ಹೋಗುತ್ತಿದ್ದರು. ಅವರಲ್ಲಿ ಕೆಲವರಾದರೂ ಅವರ ಕವಿತ್ವದ ಬಗ್ಗೆ, ಕವಿತಾ ರಚನೆಯ ಬಗ್ಗೆ ಮಾತನಾಡುತ್ತಿರಲಿಲ್ಲ. ಒಮ್ಮೆ ಒಂದು ಹುಡುಗಿ ಬೇಂದ್ರೆ, ಅಜ್ಜಾರ, ನೀವು ಕನ್ನಡದಲ್ಲಿ ಬಹಳ ಚಲೋ ಕವಿತೆ ಬರೀತೀರಿ ಎಂದಾಗ ಬೇಂದ್ರೆ ಹೇಳಿದರಂತೆ, ಕವಿತಾ ಬರೀಲಿಕ್ಕ ಕನ್ನಡನ ಬಹಳ ಚಲೋ ಐತಿ ನೋಡು ಎಂದು. ಮತ್ತೊಮ್ಮೆ ಯುವಕನೊಬ್ಬ ಮಾತಾಡುತ್ತಾ, ನಿಮ್ಮ ಹಾಗೆ ಕವಿ ಅನ್ನಿಸ್ಕೋಬೇಕಾದ್ರೆ ಎಷ್ಟು ಕವಿತೆ ಬರೀಬೇಕು ಎಂದು ಪ್ರಶ್ನಿಸಿದ. ಬೇಂದ್ರೆ ಅಜ್ಜನಿಂದ 1001 ಕವಿತೆ ಎಂಬ ಉತ್ತರ ಬಂತು. ಕವಿ ಮಾತಿನಲ್ಲಿರುವ ಚಮತ್ಕಾರ ಗಮನಿಸಿ ನೋಡಿ. 1001 ಕವಿತೆ ಬರೆದರೂ ಕವಿ ಎನ್ನಿಸಿಕೊಳ್ಳಬಹುದು. ಕವಿತೆಯ ಸಂಖ್ಯೆಗೆ ಮಾತ್ರ ಗಮನ ಕೊಟ್ಟು ಅದರ ಸಾಫಲ್ಯಕ್ಕೆ ಗಮನ ಹರಿಸದ ಎಲ್ಲರಿಗೂ ಬೇಂದ್ರೆಯವರು ಹೇಳಿರುವ ಕಿವಿ ಮಾತಿನಂತಿದೆ. ಒಬ್ಬ ಹುಡುಗಿ ಇದೇ ಬಗೆಯ ಪ್ರಶ್ನೆ ಕೇಳಿದಾಗಲೂ ಬೇಂದ್ರೆ ಹೇಳಿದ ಮಾರ್ಮಿಕ ನುಡಿ ಎಂದರೆ, ತಾಯಿ ಅನ್ನಿಸ್ಕೊಳ್ಳಾಕ ಎಷ್ಟು ಮಕ್ಕಳನ್ನ ಹಡಿಬೇಕವ್ವ ಎಂದು ಒಂದು ಮಗುವನ್ನು ಹೆತ್ತರೂ ತಾಯಿನೇ, 10 ಮಕ್ಕಳನ್ನ ಹೆತ್ತರೂ ತಾಯಿನೇ. ಬೇಂದ್ರೆಯವರು 9 ಮಕ್ಕಳ ತಂದೆಯೂ ಹೌದು, 2500ಕ್ಕೂ ಮೀರಿದ ರಚನೆಗಳ ಕವಿಯೂ ಹೌದು. ಇನ್ನೊಂದು ವಿಷಯ ಪುಟ ಸಂಖ್ಯೆ 48ರಲ್ಲಿದೆ. ಓದೋದು ಅಂದ್ರ ಒಂದು ಬಗೆಯ ರಸಯೋಗ. ಬೇಂದ್ರೆ ಹೇಳ್ತಾರೆ, ಕೆಲವರದು ಕ್ರಿಟಿಕಲ್ ರೀಡಿಂಗ್. ಅದು ಹೇಗೆಂದ್ರೆ, ಓದಲು ಪುಸ್ತಕ ಕೈಗೆ ತೆಗೆದುಕೊಳ್ಳುವಾಗಲೇ ಅದನ್ನು ವಿಮರ್ಶೆ ಮಾಡಿ ಬಿಡಬೇಕೆಂಬ ಉದ್ದೇಶ ಇರುತ್ತೆ. ಬರೆದವನ ಆಶಯಕ್ಕಿಂತ ತನ್ನ ತಲೆಯೊಳಗಿನ ವಿಚಾರಕ್ಕೆ ಆ ಪುಸ್ತಕ ಹೊಂದುತ್ತೋ ಇಲ್ಲವೋ ಎಂಬ ಭಾವಕ್ಕೆ ಒತ್ತು ಕೊಡ್ತಾರೆ. ಓದ್ತಾ ಹೋಗ್ತಾನೆ ಪುಸ್ತಕ ಏನ್ ಹೇಳ್ತದೆ ಅನ್ನೋದಕ್ಕಿಂತ ಗೂಳಿಗಳ ಹುಂಜಗಳ ಕಾಳಗ ಇರ್ತಾವಲ್ಲ, 2 ಟಗರುಗಳು ಒಂದನ್ನೊಂದು ಎದುರಿಸಿ ನಿಂತಿರ್ತಾವಲ್ಲ, ಹಂಗ ಪುಸ್ತಕ ಕೈಗೆ ತಗೊಳ್ಳೋ ಮುಂದ ಅವ ಸಡ್ ಹೊಡೆದೇ ತಗೊಂಡಿರ್ತಾನ. ಇದೊಂದು ಕ್ರಿಟಿಕಲ್ ರೀಡಿಂಗ್ ನ ಬಗೆ. ಇವೆಲ್ಲ ಅಪಕ್ವ ಓದಿನ ರೀತಿ. ಇನ್ನು ಕೆಲವರು ಇರ್ತಾರೆ, ಒಂದು ಪುಸ್ತಕ ಕೈಗೆ ತೆಗೆದುಕೊಳ್ಳುವಾಗಲೇ ಅದನ್ನು ಯಾರು ಬರ್ದಾರ, ಇಂಥವ್ರಿಗೆ ಹೆಸರು ಮುಖ್ಯ, ಅವಂದು ಅಂದರ ಬಹಳ ಚಲೋನೇ ಇರ್ಬೇಕು, ಹೀಗೆ ಲೆಕ್ಕ ಮಾಡಿ ಓದೋದು. ಅವರೇನ್ ಓದ್ತಾರ ಗೊತ್ತೇನ? ಕವಿತಾ ಅಥವಾ ಲೇಖನ ಓದೋದಿಲ್ಲ, ಅವರು ಲೇಬಲ್ ಓದ್ತಾರ. ಪುಸ್ತಕದೊಳಗಿರುವುದನ್ನು ಓದೋದಕ್ಕಿಂತ ಲೇಬಲ್ ಓದೋದ್ರೊಳಗ ಸಂತೋಷ ಪಡ್ತಾರ. ಮೇಡ್ ಇನ್ ಇಂಡಿಯಾ, ಮೇಡ್ ಇನ್ ಜಪಾನ್, ಮೇಡ್ ಇನ್ ಜರ್ಮನಿ ಅಂತ ನೇತ್ ಬೀಳ್ತಾರಲ್ಲ, ಅಂತಹ ಓದು ಇದು. ಅಂತಃಕರಣದಲ್ಲಿ ಸೌಂದರ್ಯ ಅನುಭವಿಸಿ ಓದುವ ಬಗೆ ಇದಲ್ಲ. ಓದುತ್ತಾ ಆ ಕೃತಿಯೊಳಗಿನ ವ್ಯಕ್ತಿ ಓದಿನೊಂದಿಗೆ ಒಂದಾಗಿ ಹೊಸತೊಂದು ಅದ್ಭುತ ಸೃಷ್ಟಿಯಾಗುತ್ತಾ ಹೋಗ್ತದ. ಈ ಬಗೆಯ ಕ್ರಿಯೇಟಿವ್ ರೀಡಿಂಗ್ ಅಂದ್ರ ಒಂದು ಬಗೆಯ ರಸಾಸ್ವಾದನೆ ಅಂತಲ್ಲ, ರಸಯೋಗ ಬಹಳ ಮುಖ್ಯ.
ಒಟ್ಟಾರೆ ಈ ಪುಸ್ತಕ ತುಂಬಾ ಚೆನ್ನಾಗಿದೆ. ಇಂತಹ 101 ಸಂಗತಿಗಳು ಪುಟ್ಟ ಪುಟ್ಟದಾಗಿ ಹೆಣೆದುಕೊಂಡು ಹೋಗಿದೆ. ಪುಟ್ಟ ಮಾಲೆಯಾಗಿ ಈ ಪುಸ್ತಕ ಕಂಗೊಳಿಸ್ತಾ ಇದೆ. ಇಂತಹ ಅತ್ಯುತ್ತಮವಾದ ಪುಸ್ತಕವನ್ನ ಕೊಟ್ಟಂತಹ ನಿಮ್ಮೆಲ್ಲರ ನೆಚ್ಚಿನ ಡಾಕ್ಟರ್ ಎಚ್ ಎಸ್ ಸತ್ಯನಾರಾಯಣ ಸರ್ ಅವರಿಗೆ ನನ್ನ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಈ ಪುಸ್ತಕ ಬೇಂದ್ರೆಯವರ ವಿಚಾರಗಳ ಜೊತೆಗೆ ಪ್ರಸ್ತುತತೆಯನ್ನ ಸಮೀಕರಿಸಿಕೊಂಡು, ಹಾಗೆ ಕೆಲವು ವಿಮರ್ಶಾತ್ಮಕ ವಿಚಾರಗಳನ್ನ ಸಂಗತಿಗಳ ಜೊತೆಗೆ ಬಿಚ್ಚಿಡ್ತಾ ಈ ಪುಸ್ತಕವನ್ನ ಎಲ್ಲ ಓದುಗರಿಗೆ, ಸಾಹಿತ್ಯಾಭಿಮಾನಿಗಳಿಗೆ ಈ ಪುಸ್ತಕವನ್ನ ತುಂಬಾ ಆಪ್ಯಾಯಮಾನವನ್ನಾಗಿಸಿದ್ದಾರೆ. ಸತ್ಯನಾರಾಯಣ ಸರ್ಗೆ ಮತ್ತೊಮ್ಮೆ ಧನ್ಯವಾದಗಳು.